ನನ್ನ ಉತ್ಪೂರ್ವಕ ಧನ್ಯವಾದಗಳು. ಇವತ್ತು ನನಗೆ ಬಹಳ ಸಂತೋಷ, ಏಕೆಂದರೆ ಮಾಧ್ಯಮದ ಮುಂದೆ ನಾನು ಇವತ್ತು ಪ್ರಥಮವಾಗಿ ಏನಿಲ್ಲ, ನಾನು ಭಾಳ ಅನುಭವ ಇದ್ದೀನಿ, 40 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಇವತ್ತು ಬಂದಿದ್ದೀರಿ, ನನಗೆ ಭಾಳ ಸಂತೋಷ. ಇವತ್ತು ಈ ಪ್ರೆಸ್ ಕ್ಲಬ್ಬಲ್ಲಿ ನಾನು ಯಾಕೆ ಇವತ್ತು ನಮ್ಮ ಮುಂದೆ ಬಂದಿದ್ದೀನಿ ಅಂದರೆ, ನಾನು ಹೈಕೋರ್ಟ್ ವಕೀಲನಾಗಿ 30 ವರ್ಷದ ಸೇವೆ ಮಾಡ್ತಾ ಇದ್ದೀನಿ. ನಿರಂತರವಾಗಿ ಕಳೆದ 40 ವರ್ಷಗಳಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಾ ಇದ್ದೀನಿ. ದುಡಿದ ಬಗ್ಗೆ ದಾಖಲೆಗಳಿದ್ರೆ, ನಾನು ಕೋಲಾರ ಜಿಲ್ಲಾ ಸಮಿತಿ ಪೇರೆಂಟ್ ಬಾಡಿ, ಕೋಲಾರ ಜಿಲ್ಲಾ ಸಮಿತಿ ಅದರಲ್ಲಿ ನಾನು ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೆ. ನಂತರ ಎಲ್ಲ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಅಭ್ಯರ್ಥಿಗಳು, ಕಾಂಗ್ರೆಸ್ ಪಕ್ಷ ಯಾರನ್ನ ನಿಲ್ಲಿಸಿದ್ರು ಲೋಕಸಭಾ ಕ್ಷೇತ್ರದಲ್ಲಿ ನಾನು ಅವರಿಗೆ ಹಿಂದ್ಗಡೆ ಕೆಲಸ ಮಾಡಿದ್ದೀನಿ, ಫಾಲೋವರ್ ಆಗಿದ್ದೀನಿ. ಆಮೇಲೆ ಅದೇ ರೀತಿ ಶಾಸಕರುಗಳು, ಎಲ್ಲ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದೀನಿ. ಇವತ್ತುವರೆಗೂ ನಾನು ಕಾಂಗ್ರೆಸ್ ಪಕ್ಷದಲ್ಲೇ, ಮೊನ್ನೆ ಚುನಾವಣೆ ಟಿಕೆಟ್ ಕೊಡೋವರೆಗೂ ಸಂದರ್ಭದವರೆಗೂ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದರೆ, ಇವತ್ತು ನನಗೆ ಸ್ಥಳೀಯರಿಗೆ ಯಾರಿಗೂ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಲಿಲ್ಲ. ಸ್ಥಳೀಯರಿಗೆ ಕೊಡಬೇಕು, ಎಡಗೈ ಜನಾಂಗಕ್ಕಾಗಲಿ ಬಲಗೈ ಜನಾಂಗಕ್ಕಾಗಲಿ ಪರಿಶಿಷ್ಟ ಜಾತಿಯವರಿಗಾಗಲಿ ಯಾರಿಗಾದ್ರೂ ಸ್ಥಳೀಯರಿಗೆ ಕೊಡಬೇಕು ಅನ್ನೋದು ಒಂದು ಒತ್ತಾಯ ಇತ್ತು. ನಮ್ಮ ಕಾರ್ಯಕರ್ತರು ಸಹ ಅದೇ ರೀತಿ ಒತ್ತಾಯ ಮಾಡ್ತಾ ಇದ್ರು ಸರ್. ಇದರಲ್ಲಿ ಏನಾಯಿತು ಅಂದರೆ, ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕೋಲಾರ ಮೀಸಲು ಕ್ಷೇತ್ರಕ್ಕೆ ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಸ್ಥಳೀಯರನ್ನ ಗಣನೆಗೆ ತೆಗೆದುಕೊಂಡಿಲ್ಲ. ಕಾಂಗ್ರೆಸ್ ಒಬ್ಬ ಅಭ್ಯರ್ಥಿಯನ್ನ ಕೋಲಾರ ಇದು ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬರನ್ನ ಈಗ ಕಾಂಗ್ರೆಸ್ ಅಭ್ಯರ್ಥಿಯನ್ನ ನೇಮಕ ಮಾಡಿದ್ದಾರೆ. ಅವರ ಅಭ್ಯರ್ಥಿಯನ್ನು ಮಾಡಿದ್ರೆ ಗೌತಮ್ ಅಂತ. ಗೌತಮ್ರವರು ನಮ್ಮ ಕ್ಷೇತ್ರದವರು ಅಲ್ಲ. ಗೌತಮ್ ಅಭ್ಯರ್ಥಿ ಯಾರಿದ್ದಾರೆ ಅವರು ನಮ್ಮ ಕ್ಷೇತ್ರದವರು ಅಲ್ಲ. ಅವರು ಹಿಂದೂಪುರ ಜಿಲ್ಲೆ, ಆಂಧ್ರ ಪ್ರದೇಶ್ ಅನಂತಪುರ ಜಿಲ್ಲೆ, ಅಲ್ಲಿ ಪುಟ್ಟಪರ್ತಿ ಇರ್ತಿದೆ, ಪಕ್ಕದಲ್ಲಿ ಕೊಚ್ಚರು ಅಂತ ಅವ್ರ ಊರಿನವರು. ಅಲ್ಲಿಂದ ಬೆಂಗಳೂರಿಗೆ ಬಂದು ವಾಸ ಆಗಿದ್ದಾರೆ. ಅವರನ್ನ ಅಭ್ಯರ್ಥಿ ಮಾಡಿದ್ದಾರೆ. ಅವರು ಯಾರಿಗೂ ಅಲ್ಲಿ ಪರಿಚಿತರಲ್ಲ, ಸ್ಥಳೀಯವಾಗಿ ಯಾರಿಗೂ ಗೊತ್ತಿಲ್ಲ. ಇದನ್ನ ನಾನು ಅವರೊಬ್ಬ ಅಭ್ಯರ್ಥಿ ಇದ್ರ ಬಗ್ಗೆ ಏನು ಹೇಳಕ್ಕೋಗಲ್ಲ. ನನ್ನ ಬಗ್ಗೆ ಹೇಳ್ತೀನಿ. ನಾನು ರೈತರ ಕುಟುಂಬದಿಂದ ಬಂದವರು, ಒಬ್ಬ ಪರಿಶಿಷ್ಟ ಜಾತಿ ಎಡಗೈ ಸಮುದಾಯಕ್ಕೆ ಸೇರಿದವರು. ನಾನು ಸುಮಾರು 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದು ನನಗೆ ಸೀಟ್ ಕೊಡಲಿಲ್ಲ. ಆದ್ದರಿಂದ ನಾನು ಸ್ಥಳೀಯ ಅಭ್ಯರ್ಥಿಯಾಗಿ ಎಲ್ಲ ಮುಖಂಡರ ಅಂದರೆ ಬಲಗೈ ಜನಾಂಗದವರಾಗಿರ್ಬೋದು, ಎಡಗೈ ಜನಾಂಗದವರಾಗಿರ್ಬೋದು, ಪರಿಶಿಷ್ಟ ಜಾತಿಯವರಾಗಿರ್ಬೋದು, ಹಾಗೂ ಎಲ್ಲ ಕೋಮಿನ ಜನ ನನಗೆ ಒಂದು ಒಳ್ಳೆಯ ಭರವಸೆ ನೀಡಿ ನೀವು ಎಲೆಕ್ಷನ್ ನಿಲ್ಲಕ್ಕೆ ಹೇಳಿದೆ. ಅದರಿಂದ ನಾನು ಇವತ್ತು ಈ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅವರ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾನು ಕ್ಷೇತ್ರದ ಜನತೆಯ ಅಮೂಲ್ಯ ಸೇವೆಯನ್ನು ಮಾಡೋಕ್ಕೆ ನಾನು ಇವತ್ತು ಜನರ ಮುಂದೆ ಬಂದಿದ್ದೀನಿ ಸರ್. ಜನರು ಇವತ್ತುವರೆಗೂ ನಾನು 15 ದಿನದಿಂದ ಕ್ಯಾಂಪೇನ್ ಮಾಡ್ತಾ ಇದ್ದೀನಿ, ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀನಿ. ಪ್ರಚಾರ ಸಂದರ್ಭದಲ್ಲಿ ಎಲ್ಲನೂ ಒಳ್ಳೆಯ ಅಭಿಪ್ರಾಯ ಇದೆ. ಸ್ಥಳೀಯ ಅಭ್ಯರ್ಥಿಗೆ ನಾವು ಮತ ಕೊಡ್ತೀವಿ, ಸ್ಥಳೀಯ ಅಭ್ಯರ್ಥಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಎಲ್ಲ ರೈತರು, ಗೊತ್ತಿರೋರು ಎಲ್ಲರೂ ಬಹಳ ಒಂದು
ಒಳ್ಳೆಯ ಆಶಾಭಾವನೆ ಸೂಚಿಸಿದ್ದಾರೆ. ಆಮೇಲೆ ಒಳ್ಳೆಯ ಒಂದು ಏನು ಇದು ಮಾಡ್ತಾ ಇದ್ದಾರೆ ಸರ್. ಅದರಿಂದ ನಾನು ಸ್ಥಳೀಯವಾಗಿ ನಾನು ಸ್ಥಳೀಯವಾಗಿ ನಾನು ಇಂಡಿಪೆಂಡೆಂಟ್ ಪಕ್ಷೇತರ ಅಭ್ಯರ್ಥಿಯಾಗಿ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ಇವತ್ತು ನಿಂತಿದ್ದೇನೆ. ನನ್ನ ಗುರುತು ಟೆಲಿಫೋನ್ ಗುರುತು ಇದು ತಮ್ಮೆಲ್ಲರಿಗೂ ಗೊತ್ತಿದೆ. ಅದರಿಂದ ಆ ಟೆಲಿಫೋನ್ ಗುರುತಿಗೆ ತಾವೆಲ್ಲ ಈ ಜಿಲ್ಲೆಯ ಕೋಲಾರ ಜಿಲ್ಲೆಯದೇ ಅಲ್ಲ ಎಲ್ಲ ನಾಯಕರುಗಳು ಎಲ್ಲ ಮುಖಂಡರುಗಳನ್ನು ನಾನು ಕೇಳ್ಕೊತೇನೆ, ದಯಮಾಡಿ ಟೆಲಿಫೋನ್ ಗುರುತು, ನನ್ನ ಗುರುತು ಟೆಲಿಫೋನ್ ಗುರುತು, ದಯಮಾಡಿ ನನಗೆ ನಮ್ಮ ಕೋಲಾರ ಮೀಸಲು ಕ್ಷೇತ್ರದ ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರದಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನು ನನಗೆ ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ಕೋರುತ್ತೇನೆ. ಈಗಾಗಲೇ ನಾನು ಎಲ್ಲ ಕಡೆ ಎಲ್ಲ ಶ್ರೀನಿವಾಸಪುರ, ಶಿಡ್ಲಘಟ್ಟ, ಕೋಲಾರ, ಮಾಲೂರು ಹಾಗೂ KGF, ಮುಳಬಾಗಿಲು ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ನಾನು ಚುನಾವಣಾ ಪ್ರಚಾರ ಮಾಡಿದರೆ ಅಲ್ಲಿ ಒಳ್ಳೆ ಉತ್ತಮ ಪ್ರತಿಕ್ರಿಯೆ ಇದೆ, ಜನರ ಉತ್ತಮ ಪ್ರತಿಕ್ರಿಯೆ ಇದೆ, ಎಲ್ಲ ಕಡೆನೂ ಚೆನ್ನಾಗಿದೆ. ಅದರಿಂದ ನನಗೆ ಒಂದು ಒಳ್ಳೆಯ ವಿಶ್ವಾಸ ಇದೆ. ಈ ಕ್ಷೇತ್ರಕ್ಕೆ ನನ್ನ ಭರವಸೆಗಳು ಏನು ಅಂದರೆ, ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಲೋಕಸಭಾ ಕ್ಷೇತ್ರ ಲೋಕಸಭಾ ಸದಸ್ಯರಾದರೆ ಇಡೀ ಭಾರತ ದೇಶವನ್ನು ಕೂಡ ಪ್ರತಿನಿಧಿಸಬಹುದು, ಸಮಸ್ಯೆ ಎಲ್ಲದನ್ನೂ ಜನರನ್ನು ನಿವಾರಿಸಬಹುದು. ವಿಚಾರ ಏನಂದರೆ, ಕೋಲಾರ ಮೀಸಲು ಕ್ಷೇತ್ರ